ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಮೊದಲ ಪ್ರಶ್ನೆ ಬಂದು ಪಂಚತಂತ್ರ ಕೃತಿಯ ಕರ್ತೃ ಯಾರು? ಆಪ್ಷನ್ ಎ ಕಾಳಿದಾಸ, ಆಪ್ಷನ್ ಬಿ ವಿಷ್ಣು ಶರ್ಮಾ, ಆಪ್ಷನ್ ಸಿ ವಾಲ್ಮೀಕಿ, ಆಪ್ಷನ್ ಡಿ ವ್ಯಾಸ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ವಿಷ್ಣು ಶರ್ಮಾರವರು ಪಂಚತಂತ್ರ ಕೃತಿಯ ಕರ್ತೃ ಆಗಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರದ ಜಲಪಾತ ಯಾವುದು? ಆಪ್ಷನ್ ಎ ಕುಂಚಿಕಲ್, ಆಪ್ಷನ್ ಬಿ ಶಿವನ ಸಮುದ್ರ, ಆಪ್ಷನ್ ಸಿ ಜೋಗ್ ಫಾಲ್ಸ್, ಆಪ್ಷನ್ ಡಿ ವಾರಾಹಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಜೋಗ್ ಫಾಲ್ಸ್ ಭಾರತದ ಅತಿ ಎತ್ತರದ ಜಲಪಾತವಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಕನ್ನಡದ ವರಕವಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಬೇಂದ್ರೆ, ಆಪ್ಷನ್ ಸಿ ಪುಟ್ಟಪ್ಪ, ಆಪ್ಷನ್ ಡಿ ಪಂಪ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಕನ್ನಡದ ವರಕವಿ ದ ರಾ ಬೇಂದ್ರೆಯವರು. ದತ್ತಾತ್ರೇಯ ಬೇಂದ್ರೆಯವರನ್ನು ಕನ್ನಡದ ವರಕವಿ ಅಂತ ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಭೂಮಿಯ ಅತಿ ದೊಡ್ಡ ಖಂಡ ಯಾವುದು? ಆಪ್ಷನ್ ಎ ಆಫ್ರಿಕಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಏಷ್ಯಾ, ಆಪ್ಷನ್ ಡಿ ಯುರೋಪ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನಮ್ಮ ಏಷ್ಯಾ ಖಂಡವು ಭೂಮಿಯ ಅತಿ ದೊಡ್ಡ ಖಂಡವಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ, ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದ ವರ್ಷ ಯಾವುದು? ಆಪ್ಷನ್ ಎ 2004, ಆಪ್ಷನ್ ಬಿ 2005, ಆಪ್ಷನ್ ಸಿ 2006, ಆಪ್ಷನ್ ಡಿ 2008. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ 2008ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರಕಿದೆ. ಹಾಗೆ ಮುಂದಿನ ಪ್ರಶ್ನೆ, ಭಾರತದ ಅತಿ ಉದ್ದದ ರೈಲು ನಿಲ್ದಾಣದ ಹೆಸರು ಏನು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಹುಬ್ಬಳ್ಳಿ, ಆಪ್ಷನ್ ಡಿ ವಿಜಯವಾಡ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನಮ್ಮ ಹುಬ್ಬಳ್ಳಿಯ ಸಿದ್ದಾರೂಢ ಜಂಕ್ಷನ್ ಇದೆಯಲ್ಲ, ಇದು ಭಾರತದ ಅತಿ ದೊಡ್ಡ ರೈಲು ನಿಲ್ದಾಣವಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಸಸ್ಯಗಳು ಆಹಾರ ತಯಾರಿಸಿಕೊಳ್ಳುವ ಪ್ರಕ್ರಿಯೆಯ ಹೆಸರು ಏನು? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ದ್ಯುತಿ ಸಂಶ್ಲೇಷಣೆ, ಆಪ್ಷನ್ ಸಿ ಜೀರ್ಣಕ್ರಿಯೆ, ಆಪ್ಷನ್ ಡಿ ಆವಿಯಾಗುವಿಕೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಎಂದು ಸಸ್ಯಗಳು ಆಹಾರ ತಯಾರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಕರೆಯುತ್ತಾರೆ. ಹಾಗೆ ಮುಂದಿನ ಪ್ರಶ್ನೆ, ಒಂದು ಜೇಡಕ್ಕೆ ಸಾಮಾನ್ಯವಾಗಿ ಎಷ್ಟು ಕಾಲುಗಳಿರುತ್ತವೆ? ಆಪ್ಷನ್ ಎ 6 ಕಾಲುಗಳು, ಆಪ್ಷನ್ ಬಿ 5 ಕಾಲುಗಳು, ಆಪ್ಷನ್ ಸಿ 7 ಕಾಲುಗಳು, ಆಪ್ಷನ್ ಡಿ 5 ಕಾಲುಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ 6 ಕಾಲುಗಳು ಜೇಡಕ್ಕೆ ಇರುತ್ತದೆ. ಹಾಗೆ ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ದಿನಗಳು ವೀರ್ಯಾಣು ಹೊರ ಹಾಕದಿದ್ದರೆ ಯಾವ ತೊಂದರೆ ಉಂಟಾಗುತ್ತದೆ? ಆಪ್ಷನ್ ಎ ನರ ದೌರ್ಬಲ್ಯ, ಆಪ್ಷನ್ ಬಿ ಲೈಂಗಿಕ ಶಕ್ತಿ, ಆಪ್ಷನ್ ಸಿ ವೀರ್ಯಾಣು, ಆಪ್ಷನ್ ಡಿ ಮುಖದ ಕಾಂತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ವೀರ್ಯಾಣುಗಳ ಕೊರತೆ. ಕಾರಣವೇನು ಎಂದರೆ ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ವೀರ್ಯಾಣು ಹೊರಹೋದರೆ ಅದೇ ಸಮಯಕ್ಕೆ ಹೊಸ ವೀರ್ಯಾಣುಗಳ ಸೃಷ್ಟಿಯಾಗುತ್ತದೆ. ಒಂದು ವೇಳೆ ನಮ್ಮ ದೇಹದಿಂದ ವೀರ್ಯಾಣುಗಳು ಹೊರಹೋಗದಿದ್ದರೆ ಹಳೆಯ ವೀರ್ಯಾಣುಗಳೇ ಇದ್ದು ಇದು ಹೊಸ ವೀರ್ಯಾಣುಗಳ ಸೃಷ್ಟಿಗೆ ಸಮಸ್ಯೆಯಾಗುತ್ತದೆ. ಇಷ್ಟೊತ್ತು ವಿಡಿಯೋ ನೋಡಿದ್ದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.